ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಆರೋಗ್ಯದಲ್ಲಿ ದಿಢೀರಂತ ಏರುಪೇರಾಗಿದೆ. ಪರಿಣಾಮ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಪೀಠಕ್ಕೆ ಬೀಗ ಹಾಕಿದ್ದು ವಿವಾದವಾಗಿತ್ತು. ಇದ್ರ ಬಗ್ಗೆ ಸ್ವಲ್ಪ ಸ್ಟ್ರೆಸ್ ತಗೊಂಡಂಗೆ ಕಾಣಿಸ್ತಾ ಇದೆ. ನೊಂದ್ಕೊಂಡಿದ್ರು. ಹಾಗಾಗಿ ಯೋಚನೆ ಮಾಡಿ ಸ್ಟ್ರೆಸ್ ತಗೊಂಡು ಆರೋಗ್ಯದಲ್ಲಿ ಏರುಪೇರು ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ದಿಢೀರ್ ಅಂತ ಬೆಳಗಿನ ಜಾವ ಎದೆನೋವು, ವಾಂತಿ, ಸುಸ್ತು ಕಂಡು ಬರ್ತಾ ಇದ್ದಂತೆ ಅವರ ಭಕ್ತರ ಒಂದು ಟೀಮ್ ಜೊತೆಗೆ ಬಂದು ದಾಖಲಾಗಿದ್ದಾರೆ ಬಾಗಲಕೋಟೆ ಕೆರೂಡಿ ಆಸ್ಪತ್ರೆಗೆ. ತುರ್ತು ನಿಗಾ ಘಟಕದಲ್ಲಿ ಅಂದರೆ ICUನಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಬೆಳಗಿನ ಜಾವ ಶ್ರೀಗಳಿಗೆ ತಲೆನೋವು ಕಂಡು ಬಂದಂತೆ, ವಾಂತಿ, ಎದೆನೋವು ಕೂಡ ಇತ್ತಂತೆ. ಹಾಗಾಗಿ ಲೇಟ್ ಮಾಡಿಲ್ಲ. ಆ್ಯಂಡ್ ಇದೇ ಕಳೆದ 2-3 ದಿನಗಳಿಂದವೂ ಕೂಡ ಪೀಠಕ್ಕೆ ಬೀಗ ಹಾಕಿದ್ರಲ್ಲ, ಈ ವಿವಾದದಿಂದ ಸ್ವಲ್ಪ ಮನ ನೊಂದಿದ್ರು. ಯಾರಿಗೆ ಆಗಲಿ ಟೆನ್ಷನ್ ಆಗುತ್ತೆ, ಏನು ಎತ್ತ, ಒಂದು ಹೆಸರಿನ ಪ್ರಶ್ನೆ, ಗೌರವದ ಪ್ರಶ್ನೆ, ಪೀಠದ ಪ್ರಶ್ನೆ, ಭಕ್ತರ ಪ್ರಶ್ನೆ. ಹಾಗಾಗಿ ಇದು ಸ್ಟ್ರೆಸ್ ಆಗಿರುತ್ತೆ. ಅದರಿಂದ ಏನಾದರೂ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಈ ಸಿಂಪ್ಟಮ್ಸ್ಗಳು ಕಂಡು ಬಂತ. ಆ್ಯಂಡ್ ಡಾಕ್ಟರ್ ಸದ್ಯ ಇನ್ನು ಹೆಲ್ತ್ ರಿಪೋರ್ಟ್ ರಿಲೀಸ್ ಆಗಿಲ್ಲ, ಬಟ್ ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇರೋದು ಈಸ್ ಫೈನ್, ರಿಕವರ್ ಆಗ್ತಾ ಇದ್ದಾರೆ, ಕ್ಯೂರ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಗಲಕೋಟೆಯ ಕೆರೂಡಿಯ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ICU ಸೆಕ್ಷನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಬೆಳಗಿನ ಜಾವ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ಹೃದಯ ಅಂದರೆ ಈಗ ಸುಸ್ತಾಗುವಂಥದ್ದು, ಹಾಗೆ ಎದೆ ನೋವು, ವಾಂತಿ ಜಾಸ್ತಿ ಆಯ್ತಂತೆ. ಕರ್ಕೊಬಂದು ಅಡ್ಮಿಟ್ ಮಾಡಿದ್ದಾರೆ. ಈಗ ಏನಿಲ್ಲ, ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು. ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತೊಗೊಂಡು 1-2 ಟ್ಯಾಬ್ಲೆಟ್ ತೊಗೊಂಡು ಮಾತ್ರೆ ತೊಗೊಂಡಿದ್ರು. ನೈಟ್ ಎಲ್ಲ ಆರಾಮಿದ್ರು. ಬೆಳಗ್ಗೆ ಎದ್ದು ಸ್ವಲ್ಪ ಬೆವರು ಬರೋದು, ಮತ್ತು ಒಂದು ರೀತಿ ತಲೆನೋವು ಹೆಚ್ಚಿಗೆ ಆಗೋದ್ರಿಂದ ಒಂದು ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ. ವಾಂತಿ ಆಗಿತ್ತು. ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಹಿರಿಯರು ಏನಂದ್ರು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು, ಇದು ಏನು ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಸ್ವಲ್ಪ ಎದಿನೋವು ಆಗಿದೆ. ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆಗೆ ಈಗ 1 ಗಂಟೆಯಲ್ಲಿ ಬಂದಿದ್ದೀವಿ. ಅಂತ ಏನು ಭಯಪಡುವಂಥದ್ದು ಏನಿಲ್ಲ. ಜಯ ಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ. ಭಕ್ತರು ಯಾರು ಅಂತ ಭಯಪಡುವಂಥದ್ದಿಲ್ಲ. ಅವರು ಸ್ವಲ್ಪ ಏರುಪೇರು ಆದ ಸಲುವಾಗಿ ಹಾಸ್ಪಿಟ್ಲಿಗೆ ಅಂತ ಬಂದಿದ್ದೀವಿ. ಬೀಗ ಹಾಕಿದ ನಂತರ ಬಹಳ ನೊಂದ್ಕೊಂಡಿದ್ರು ಕಾಣುತ್ತೆ, ಬಹಳ ನೋವಿನಲ್ಲಿದ್ರು ಅಂತ. ಸ್ವಲ್ಪ ನೊಂದ್ಕೊಂಡ್ರು ಅವರು. ಬೀಗ ಹಾಕಿಂದೆ ಸ್ವಲ್ಪ ನೊಂದ್ಕೊಂಡು, ಹಿಂಗಾಗಿ ಇವತ್ತಿನ ದಿನ ಮತ್ತೆ ಇದೆಲ್ಲ ಆಗುದಿಲ್ಲ, ಟೆನ್ಷನ್ ಆದ ಸಲುವಾಗಿ ಮತ್ತೆ BP ಹೆಚ್ಚ ಕಡಿಮೆ ಆಗಿರ್ಬೋದು ಅಂತೇಳಿ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ.